ಎಂಬರಿವಾಗಲಿ ತೂಗಿ ನೋಡುವೆ ಸ್ಥಾನಮಾನದುನ್ನತಿಯು ತೂಗಿ ನೋಡುವೆ ಸ್ಥಾನಮಾನದುನ್ನತಿಯು ಯಾಗಲಿ ಭಾಗವಿಲ್ಲ ಕೈಲಾಸಕ್ಕೆ ಹೋಗಿ ನಾಗರೇ ನಾನು ಮಾಡುವಂತ ಯಾಗದಲ್ಲಿ ಆ ಈಶನಿಗೆ ಆಮಂತ್ರಣವೇ ಇಲ್ಲ. ಕೈಲಾಸಕ್ಕೆ ಹೋಗುವವನು ಅಲ್ಲ, ಅಳಿಯ ಎನ್ನುವಂತ ನೆಲೆಯಲ್ಲಿ ಅವನನ್ನ ಕರೆಯುವವನು ಅಲ್ಲ. ಇವು ಅಳಿಯ ಅಲ್ಲ, ಇವು ಮನೆ ತೊಳಿಯ. ಒಂದು ಬಾರಿ ಬಂದ ಅಂತ ಆದ್ರೆ ನಮ್ಮ ಮನೆಯು ತೊಳೆದು ಹೋಗ್ತದೆ. ಹಾಗಾಗಿ ಇವನನ್ನ ಬಿಟ್ಟು ಉಳಿದ ಎಲ್ಲ ದಿಕ್ಪಾಲಕರಿಗೆ ಹವಿಸ್ಸನ್ನ ನೀಡುವುದಕ್ಕೆ ಮುಂದಾದೆ ಅಂತ ಆದ್ರೆ ಆಗ ಏನಾಗುತ್ತದೆ? ನಮ್ಮ ಶ್ರೀಯುತರಿಗೆ ಹವಿಸ್ಸೇ ಇಲ್ಲ. ಜ್ಞಾನ ಸತ್ರದಲ್ಲಿ ನನಗಾಗಿರುವಂತ ಅವಮಾನ ಅವನಿಗಾಗ್ತದೆ. ಅಷ್ಟಾಯ್ತು ಅಂತ ಆದ್ರೆ ನನ್ನ ಸಂಕಲ್ಪ ನೆರವೇರಿದ ಹಾಗೆ. ಹಾಗಾಗಿ ಇಂಥ ಒಂದು ಯಾಗವನ್ನ ಸಂಯೋಜಿಸುವುದರ ಜೊತೆಯಲ್ಲಿ ಆಧ್ವರ್ಯವನ್ನು ವಹಿಸಿಕೊಳ್ಳಬೇಕು ಎನ್ನುವುದಾಗಿ ಬೃಹಸ್ಪತಿ ಆಚಾರ್ಯರಲ್ಲಿ ಹೋಗಿ ಕೇಳಿಕೊಂಡೆ. ಮಾಡಬೇಕಾಗಿರುವಂತಹದ್ದು ನಿರೀಶ್ವರ ಯಾಗ ಎನ್ನುವುದಾಗಿ. ತಾನು ಬರುವುದಿಲ್ಲ. ಲೋಕದಲ್ಲಿ ಇಂತಹ ಒಂದು ಯಾಗವನ್ನ ಮಾಡುವಂತಹ ಯೋಗ್ಯತೆ ಇದ್ದದಿದ್ರೆ ಅದು ದಕ್ಷ ಪ್ರಜಾಪತಿ ಆಗಿರುವಂತಹ ನಿನಗೆ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಯಾಗಕ್ಕೆ ಸಂಕಲ್ಪಿಸಿದ್ದಾಗಿದೆ. ಬೃಹಸ್ಪತಿ ಆಚಾರ್ಯರ ಬರದೇ ಇದ್ರೆ ಭೃಗು ಮಹರ್ಷಿಗಳ ಹತ್ತುರದಲ್ಲೇ ನಮ್ಮ ಯಾಗ ಎನ್ನುವಂತಹದ್ದು ಸಾಂಗವಾಗಿ ನೆರವೇರುತ್ತದೆ. ಬನ್ನಿರೋ ಬನ್ನಿ, ಎಲ್ಲರಿಗೂ ಮುಕ್ತ ದ್ವಾರ. ಅವರಿಬ್ಬರನ್ನು ಬಿಟ್ಟು ಈಶಿ ಮಾತ್ರ ಬರುವುದೇ ಬೇಡ. ಅವನೇ ಬರಲಿಲ್ಲ ಅಂತ ಆದ್ರೆ ಅವನ ಹೆಂಡತಿ ಬರುವುದಿಲ್ಲ. ಅವ್ರು ಬರದೇ ಇದ್ದ ಕ್ಷಣ ಯಾಗ ನೆರವೇರುವುದಿಲ್ಲ ಅಂತಲ್ಲ, ಬದಲಾಗಿ ಪೂರಿ ಭೋಜನ ದಕ್ಷಿಣೆ ಇಷ್ಟ ಬೇಕಾ? ಇಲ್ಲಲ್ಲ, ಬರಬೇಕಾಗಿರುವಂತಹದ್ದು ಪ್ರಾಚೀನವರಿಗೆ ಬನ್ನಿರೋ ಬನ್ನಿ, ಬನ್ನಿರೋ ಬನ್ನಿ, ಬನ್ನಿರೋ ಬನ್ನಿ, ಪ್ರಾಚೀನವರಿಗೆ ಬನ್ನಿ. ವರಮಗ ಕೈಲಾಸ ಶಿಖರದಿ ವರಮಗ ಕೈಲಾಸ ಶಿಖರದಿ ಹರನ ರಸಿ ಕಣ್ಣಾಗ ಹರನ ರಸಿ ಕಣ್ಣಾಗ ಕೌತುಕವೆರಸಿ ಬೋಸುರನೋರ್ವನಲ್ಲಿ ಬೆಸಗೊಂಡು ಒಮ್ಮೆ ಕರೆಸಿ ಗಿರಿಗೊಡೆಯನ ನಿವಾಸ ಸ್ಥಾನವಲ್ಲವೇ ಇದು? ಶ್ವೇತ ವರ್ಣ ಅಂತ ಹೇಳಿದ್ರೆ ಶಾಂತಿಯ ಸಂಕೇತ ತಾನೆ. ಎಲ್ಲಿ ಶಾಂತಿ ಎನ್ನುವುದು ನೆಲೆಯಾಗಿದೆಯೋ ಅಲ್ಲಿ ಪ್ರಭು ಪರಮೇಶ್ವರನ ಸಾನ್ನಿಧ್ಯ ಇದೆ ಎನ್ನುವುದರ ನಿದರ್ಶನ. ಪ್ರತಿನಿತ್ಯ ಹರನ ಸೇವೆಯಲ್ಲಿಯೇ ನಿರತಳಾಗಿದ್ದವಳು
ತಾನೆ ನಾನು. ಇಂದು ನನ್ನ ಮನಸ್ಸಿಗೆ ಯಾವುದೋ ಒಂದು ರೀತಿಯಂಥ ತುಮುಲ ಕಳವಳ. ಹೇಳಿಕೊಳ್ಳುವುದು ಯಾರಲ್ಲಿ? ನನ್ನ ಪತಿಯಲ್ಲಿ ಹೇಳುವುದಾ? ದಾಕ್ಷಾಯಿಣಿಯ ಮನಸ್ಸಿಗೆ ನೋವಾಯಿತೆನ್ನುವ ಹಾಗೆ ಅವರೂ ನೊಂದುಕೊಳ್ಳುವುದಿಲ್ಲವೇ? ಹಾಗಾಗಿ ಯಾರಿಗೂ ವಿಷಯವನ್ನರುಹದೆ ಸುಮ್ಮನೆ ಶಿವನ ಸೇವೆಯಿಂದ ಕೊಂಚ ಕಾಲ ಅಗಲಿ ತಪ್ಪಲಿಂದ ಕೆಳಗಿಳಿದು ಬರ್ತಾ ಇದ್ದೇವೆ. ಏನಾಶ್ಚರ್ಯವಿದು! ಪರ್ವತದ ಸಾಲಿನ ಕೆಳಗಡೆಯಲ್ಲಿ ನಡೆಯುತ್ತಿರುವಂತಹ ದಾರಿಯಲ್ಲಿ ಇರುವೆಗಳ ಸಾಲೋ ಎಂಬಂತೆ ಬ್ರಾಹ್ಮಣರೆಲ್ಲರೂ ಎಲ್ಲಿಗೋ ಹೋಗುತ್ತಾ ಇದ್ದಾರಲ್ಲ. ಹಾಗಾದ್ರೆ ಇಷ್ಟೆಲ್ಲ ಜನ ಬ್ರಾಹ್ಮಣರು ಒಂದಾಗಿ ಹೋಗುತ್ತಾ ಇದ್ದಾರೆ ಅಂತಾದ್ರೆ ಕಾರ್ಯ ಏನಾಗಿರಬೇಕು? ಇವರೆಲ್ಲ ಹೋಗುತ್ತಿರುವಂತಹ ಕಾರಣವಾದರೂ ಏನಾಗಿರಬಹುದು? ಇವರೆಲ್ಲ ಹೋಗುತ್ತಿರುವಂತಹ ಕಾರಣಕ್ಕೂ ನನ್ನ ಮನಸ್ಸಿರುವಂತಹ ಈ ತುಮುಲಕ್ಕೂ ಏನಾದರೂ ಸಂಬಂಧ? ನನ್ನಲ್ಲೇ ನಾನು ವಿಚಾರ ಮಾಡಿದ್ರೆ ಗೊತ್ತಾಗ್ಲಿಕ್ಕುಂಟೆ. ಮೂಸುರ ನೋಡುವರನ್ನ ಕರೆಸಿ ಕೇಳಿ ಬಿಡ್ತೇನಂತೆ, ಕೇಳಿ ಬಿಡ್ತೇನೆ. ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆಯದಾಗಲಿ ಅಂದೆ, ಆಶೀರ್ವಾದ ಮಾಡಿದ್ದೇನೆ. ಒಳ್ಳೆಯದಾಗಲಿ. ಏನು ಆಶ್ಚರ್ಯವಿದೆ ಬ್ರಾಹ್ಮಣರೇ? ಏನು? ನಾನು ನಮಸ್ಕರಿಸಿಕೊಂಡಾಗ ನಿಮ್ಮ ಕೈಗಳು ಮಾತ್ರ ನನ್ನತ್ತವಿದೆ. ನಿಮ್ಮ ಮುಖ ಎನ್ನುವುದು ಅತ್ತ ಕಡೆಯಲ್ಲಿ ತಿರುಗಿದೆಯಲ್ಲ. ನಿಮ್ಮ ಆಶೀರ್ವಾದಕ್ಕೆ ನಾನು ಯೋಗ್ಯಳಲ್ಲ ಎನ್ನುವ ಹಾಗೆ ಭಾವಿಸಿದೆ. ಹಾಗೇನಿಲ್ಲ. ಮತ್ತೆ ಅಧ್ಯಯನಕ್ಕಿಂತಲೂ ಅನುಭವವೇ ದೊಡ್ಡದು ಅಲ್ಲವೇನು? ಹಾಗೊಂದು ಮಾತುಂಟು. ಹೌದು. ಹೀಗೆ ನಾನು ಆಶೀರ್ವದಿಸುವುದಕ್ಕೆ ನನ್ನ ಜೀವನ ಅನುಭವವೇ ಅದಕ್ಕೆ ಕಾರಣ. ಏನು ಅಂತಹ ಈಗ ನೀನು ಬಂದು ಹೇಗೆ ದಾರಿಯ ಮಧ್ಯದಲ್ಲಿ ನಮಸ್ಕರಿಸಿಕೊಂಡಿಯೋ, ಬಹುಕಾಲದ ಹಿಂದೊಬ್ಬ ಬಂದಿದ್ದ. ನಾನು ಅವಸರದಲ್ಲಿ ಹೋಗ್ತಾ ಇದ್ದೆ, ಅವನು ಬಂದು ಉದ್ದ ನಮಸ್ಕಾರ ಮಾಡಿಬಿಟ್ಟ. ಬ್ರಾಹ್ಮಣೋತ್ತಮರನ್ನ ಕಂಡಾಗ ಪ್ರತಿಯೊಬ್ಬರು ಹಾಗೆಯೇ ನಮಸ್ಕರಿಸಿಕೊಳ್ಳಬೇಕು. ಅವನ ಅಷ್ಟಾಂಗ ನಮಸ್ಕಾರವನ್ನ ಕಂಡ ನಾನು ಸಂಪ್ರೀತನಾಗಿ ಧನಂ ಧಾನ್ಯಂ ಪಶುಂ ಭವಪುತ್ರರಾಮಂ ಶತ ಸಂವತ್ಸರಂ ತೀರ್ಥಂ ಆಯು ಅಂತ ಆಶೀರ್ವದಿಸಿದೆ. ಯೋಗ ಅಲ್ಲವೇ ಅವನದ್ದು? ಅವ ಆಶೀರ್ವಾದ ಮಾಡುವ ಬರದಲ್ಲಿ ನನ್ನ ಬಾಯಿ ಎಂಜಲು ಅವನ ತಲೆ ಮೇಲೆ ಬಿದ್ದೋಯ್ತು. ಅವ ಸಿಟ್ಟಾದ್ದು ಅಂದ್ರೆ ಎಷ್ಟು! ಅವ ಕೂಗಿ ಅಬ್ಬರಿಸಿದ ಆ ಸಂದರ್ಭದಲ್ಲಿ ಅಲ್ಲಿದ್ದ ಅವನ ಕಡೆಯವರೆಲ್ಲ ಒಟ್ಟಾಗಿ ಬಿಟ್ಟ. ಬೀಳಿಲ್ಲ, ಪೆಟ್ಟು ಬೀಳುವ ಮಟ್ಟಕ್ಕೆ ಬಂತು. ಇನ್ನೇನು ಪೆಟ್ಟು ಬೀಳ್ತದೆ ಅನ್ನೋ ಆಗ ಪಕ್ಕನ ಒಂದು ಉಪಾಯ ಮಾಡಿ. ಸತ್ಯ ಹೇಳ ನಿನಗೆ, ಬ್ರಾಹ್ಮಣರು ಬದುಕಿದ್ದಾರೆ ಅಂದ್ರೆ ತಲೆಯಲ್ಲಿ ಬುದ್ಧಿ ಇರುವ ಕಾರಣದಿಂದ ಮಾತ್ರ ಬದುಕಿತ್ತು. ಮತ್ತೇನು ಬುದ್ಧಿ ಇದೆ? ಹಾಗೆ ಅವನನ್ನು ಕೇಳಿದೆ, ಯಾಕಪ್ಪ ನೀನು ಸಿಟ್ಟಾಗ್ತಾ ಇದ್ದಿ, ಹೀಗೆ ಅಬ್ಬರಿಸ್ತಾ ಇದ್ದಿ ಅಂತ. ನಿಮ್ಮ ಎಂಜಲನ್ನು ತಲೆ ಮೇಲೆ ಬೀಳ್ಬಹುದಾ? ಪುಣ್ಯಾತ್ಮ, ನಿನಗೆ ಯಾರು ಹೇಳಿದ್ರು ನನ್ನ ಬಾಯಿಂದ ಬಂದಿದ್ದು ಎಂಜಲು ಅಂತ? ಸದಾ ವೇದವನ್ನೇ ಪಠನ ಮಾಡುತ್ತಿರುವ ಕಾರಣದಿಂದ ನನ್ನ ಬಾಯಲ್ಲಿ ಬಂದಿದ್ದು ಎಂಜಲಲ್ಲ, ಅದು ವೇದ ತೀರ್ಥ. ಅವನಿಗೆ ಸಂತೋಷ ಆಯ್ತು. ಅವ ಆ ಕಡೆ ಹೋಗ್ತಾನೆ ಅಂತ ತಿಳಿದು ನಾನು ಈ ಕಡೆ ಹೊರಟೆ. ಪತ್ತಿ ಎದುರಾದ ಸ್ವಾಮಿ, ಏನೋ ತಿಳಿಯದೆ ಆಗಿದ್ದು, ನನ್ನಿಂದ ಆದ ಅಪರಾಧ ಅಂತ ತಾವು ಸಿಟ್ಟಾಗಬಾರದು, ಪ್ರಮಾದ ಕ್ಷಮಿಸಬೇಕು ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಏನು ಮಾಡುವ, ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೊರಟವನು. ನನ್ನ ತಾಯಿ ತೀರಿ ಹೋಗಿ 1 ತಿಂಗಳಾಯಿತು. ಹೀಗೆ ನಿಮ್ಮ ಹಾಗೆ ತಿಳಿದವರು ಹೇಳಿದರು ತಾಯಿ ಅಸ್ಥಿಯನ್ನು ಒಳ್ಳೆ ತೀರ್ಥಕ್ಕೆ ಹಾಕ್ಬೇಕು ಅಂತ. ಇದು ನೋಡಿ, ಕೈಯಲ್ಲಿ ಅಸ್ಥಿ ಉಂಟು, ಮತ್ತಿನ್ನೆಲ್ಲಿ ಅರಸುವುದು, ನಿಮ್ಮ ಬಾಯಿಗೆ ಹಾಕ್ತೇನೆ. ಯೋಚನೆ ಮಾಡು. ಎಂತದ್ದೇ ಬಾಯಿಗೆ ಹಾಕೊಂಡಿದ್ದಲ್ವೇ? ಇದು ವೇದ ತೀರ್ಥ ಅಂತ ಹೇಳಿದ್ರೆ ಅವನ ತಾಯಿ ಅಸ್ಥಿ ಬಾಯಲ್ಲಿ ಇಟ್ಕೊಂಡು, ಅದು ಅಲ್ಲ ಮಾಯಪ್ಪ, ಎಂಜಿಲು ಅಂತ ಹೇಳಿದ್ರೆ ಬೆಚ್ಚ ಸಾಯ್ತು. ಪಕ್ಕನೆ ಮತ್ತೊಂದು ಉಪಾಯ ಮಾಡಿದೆ.
ನೋಡಪ್ಪ, ನಿನ್ನ ತಾಯಿ ಹಸ್ತಿಯನ್ನು ನನ್ನ ಬಾಯಲ್ಲಿ ಹಾಕುದಿದ್ರೆ ಹಾಕಬಹುದಂತೆ, ಆದ್ರೆ ಒಂದು ಕ್ರಮ ಅಂತ ಉಂಟು. ದೇವರಿಗೆ ಮಾಡುವ ನೈವೇದ್ಯ, ಗೋವಿಗೆ ಕೊಡುವ ಗ್ರಾಸ, ಯಜ್ಞೇಶ್ವರಿಗೆ ಸಮರ್ಪಣೆ ಮಾಡುವ ಹವಿರ್ಭಾಗ, ಬ್ರಾಹ್ಮಣರಿಗೆ ಕೊಡುವ ದಾನ, ತೀರ್ಥಕ್ಕೆ ಹಾಕುವ ಸುವಸ್ತು, ಅದು ಎಷ್ಟೇ ಶುದ್ಧವಾಗಿದ್ದರೂ ಮತ್ತೊಮ್ಮೆ ಶುದ್ಧೀಕರಿಸಿ ಹಾಕಬೇಕು. ನಾನು ಇಲ್ಲಿಯೇ ನಿಂತು ಮಂತ್ರ ಹೇಳ್ತೇನೆ. ನೋಡು, ಓಲ್ ಕೆರೆ ಉಂಟು, ಅದರಲ್ಲಿ ನೀರು ಉಂಟು, ಹೋಗಿ ನೀನು ತೊಳ್ಕೊಂಡು ಬಾ ಅಂದ್ರೆ ನಾನು ಅಪವಿತ್ರ ಪವಿತ್ರವ್ವ ಅಂತ ಇಲ್ಲೇ ನಿಂತು ಹೇಳ್ದೆ. ಅವ ಆ ಕಡೆ ಹೋದ, ನಾ ಕಡೆ ಆಮೇಲೆ ತೀರ್ಮಾನ ಮಾಡಿದೆ, ಇನ್ನು ದಾರಿಯಲ್ಲಿ ಅಂತಲ್ಲ, ಯಾರ ಮನೆಯಲ್ಲೇ ನಮ್ಗೆ ಯಾರು ನಮಸ್ಕಾರ ಮಾಡಿದ್ರು ಆಶೀರ್ವಾದ ಮಾಡುವಾಗ ಹೀಗೆ ಒಳ್ಳೆದಾಗಿ ಬಿದ್ರಿ ಬದಿಗೆ ಬೀಳ್ಲಿ ಅಂತ. ನನ್ನದೇ ತಪ್ಪಾದದ್ದು. ಬ್ರಾಹ್ಮಣೋತ್ತಮರು ತಾವು ನಿಂತು ದಣಿಯಬಾರದು. ನಿಲ್ಲಿಸಿದ್ದಕ್ಕಾಗಿ ಬೇಸರಿಸಬೇಡಿ. ನಿಮಗಿಲ್ಲಿ ಕುಳಿತುಕೊಳ್ಳುವುದಕ್ಕೆ ದಾರಿ ಬದಿಯಲ್ಲ ಎಂತ ಇದು, ಇಲ್ಲಿರುವಂತಹ ಬಂಡೆಕಲ್ಲನ್ನಾಗಿ ಸ್ವೀಕರಿಸಿ. ಬಾರೆ ಕುಳಿತುಕೊಳ್ಳುವ, ಬಾರೆ. ಕಚ್ಚಿದೆ ಅಂತ ಅಲ್ಲ, ದಾರಿ ಬದಿಯಲ್ಲಿ ಇಲ್ಲೇ ಕುಳಿತುಕೊಳ್ಳಿ ಅಂತ ಹೇಳಿಲ್ಲ. ಇಲ್ಲ, ಬಿಳಿ ಕೊಲ್ಲು ಅಂತ ನಾನು ಕುಳಿತಿದ್ದು ಹೌದು. ಕುಳಿತ ಮೇಲೆ ತಂಪಾಯ್ತು. ಪ್ರದೇಶ ಅಲ್ಲವಾ ಇದು? ಎಂತ ಅಂದೆ? ಅದೇ ತಣ್ಣ ತಣ್ಣ ಅಲ್ಲ, ತಂಪು. ಅವಳು ಭಾಷೆ ಆಗ ತಣ್ಣ ತಣ್ಣ. ಹೌದು, ಒದ್ದೆ ಆಗುದೇ, ಮತ್ತೆ ನೀರಿರುವಾಗ ಒದ್ದೆ ಆಗುತ್ತೆ. ಮತ್ತೆ ಏನ್ ಮಾಡುವ, ಹಿಮ ಅಂತ ಕುಳಿತ ಮೇಲೆ ಗೊತ್ತಾದ. ತಲೆ ಬಿಸಿ ಬೇಡ ನಮಗೆ. ಒಂದು ಬ್ರಾಹ್ಮಣರಿಗೆ ತಂಪಾಗುದೇ, ಬಿಸಿ ಎಷ್ಟಾದ್ರೂ ಬ್ರಾಹ್ಮಣರು ನಾವು ಸಹಿಸ್ಕೊಳ್ತೇವೆ. ಯಾಕೆಂದ್ರೆ ಯಾವತ್ತು ಯಜ್ಞದ ಬದಿಯಲ್ಲೇ ಇರುವುದಲ್ಲ. ಹೌದು, ಹಾಗಂತ ಬ್ರಾಹ್ಮಣ್ಯ ಬಿಸಿ ಆಗಬಾರ್ದು. ಬ್ರಾಹ್ಮಣ್ಯ ಬಿಸಿ ಆಯ್ತು, ಲೋಕಕ್ಕೆ ಉಳಿತಿಲ್ಲ ಅಂತಲೇ ಅರ್ಥ ಅಲ್ಲವೇ? ಬ್ರಾಹ್ಮಣರು ಬಿಸಿ ಇರಬಹುದು, ಬ್ರಾಹ್ಮಣ್ಯ ತಂಪಾಗಿರ್ಬೇಕು. ಮತ್ತಿನ್ನೊಂದು ಕೇಳ್ತೀಯ, ನಮಗೆ ಎಷ್ಟೇ ತಂಪಾಗ್ಲಿ ನಮಗೆ ಬಿಸಿ ಮಾಡಿಕೊಳ್ಳುವ ಉಪಾಯ ಗೊತ್ತುಂಟು. ಏನು ಮಾಡುವುದು? ನೀ ತಲೆ ಬಿಸಿ ಮಾಡಿಕೊಳ್ಳುವುದು ಬೇಡ. ಬೇಡ, ಕುಳಿತುಕ ಕುಳಿತುಕೊಳ್ಳ. ಮನೆಯಲ್ಲಿ ಕುಳಿತಾಗೆ ಕುಳಿತುಕೊಂಡು ಅವಳು ಮನೆಯಲ್ಲಿ ಕುಳಿತುಕೊಳ್ಳು. ಹಾಗೆ ಅವಳಿಗೆ ಸಣ್ಣ ಸಣ್ಣ ಜಾಗ ಸಾಕಾಗುದು. ಇರುವಷ್ಟು ಅವಳಿಗೆ ಬಿಟ್ಟು ಬರ್ತೇನೆ, ಆದ್ರೂ ಇದು ಹಾಗೆ ಕೂತ ನೀ ಕುಳಿತ ಮೇಲೆ ನಾನು ಕೂತ್ಕೊಳ್ತೇನೆ. ನೀ ಮುಂದೆ ಅವಳಿಂದ ಬಂದಿರಯ್ಯ ಭೂಮಿದೆ
ಭೂಮಿ ದೇವ ಶತಸಾವಿರ ಕೋಮುದಲ್ಲಿ ಭೂಮಿ ದೇವ. ಒಂದು ಮಾತುಂಟಲ್ಲ, ಎಂತದ್ದೆ? ಧರೆಯಲ್ಲಿ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಅವರು ಎಂತ ಎಂತ ಐತೆ? ನೀನು ಹೇಳು ಹೇಳು ಎಂತ ಏನ್ ಮಾಡ್ತಾ ಇದ್ದೀರಿ? ಒಳಗ